ಇಲ್ಲಿ ನಾವು ಡೈರೆಕ್ಷನ್ ಕೊಸೈನ್ ಅಂತ ಹೇಳಿ ಒಂದು ಹೊಸ ಕಾನ್ಸೆಪ್ಟ್ ನೋಡ್ತಾ ಇದ್ದೀವಿ. ಏನದು ಅಂತ ಹೇಳಿದ್ರೆ ಇಟ್ ಇಸ್ ದ ಕಾಸ್ ಆಫ್ ದ ಆಂಗಲ್ಸ್ ಬಿಟ್ವೀನ್ ದ ವೆಕ್ಟರ್ಸ್ ಆ್ಯಂಡ್ ಒನ್ ಆಫ್ ದ ಕೋಆರ್ಡಿನೇಟ್ ಆಕ್ಸಿಸ್. ಸೊ ಮೊದಲೇದಾಗಿ ಆಂಗಲ್ಸ್ ಬಿಟ್ವೀನ್ ದ ವೆಕ್ಟರ್ ಮತ್ತು ಆಕ್ಸಿಸ್ ಏನು ಅಂತ ಹೇಳಿ ನೋಡ್ತಾ ಇದ್ದೀವಿ. ಸೊ ಈ ಚಿತ್ರ ನೋಡಿ. ಸೊ ಇಲ್ಲಿ ಎಕ್ಸ್ ಆಕ್ಸಿಸ್ ಮತ್ತು ವೆಕ್ಟರ್ ನಡುವೆ ಆಲ್ಫಾ ಇದೆ, ಬೀಟಾ ಇದೆ, ಗಾಮಾ ಇದೆ. ದೋಸ್ ಆರ್ ಯುವರ್ ಡೈರೆಕ್ಷನ್ ಆಂಗಲ್ಸ್ ಅಂತ ಹೇಳಿ, ಸರಿನಾ? ಸೊ ಈ ಡೈರೆಕ್ಷನ್ ಆಂಗಲ್ಸಿನ ಕಾಸ್ ತಗೊಂತು ಅಂತ ಹೇಳಿದ್ರೆ ಕಾಸ್ ಆಫ್ ಆಲ್ಫಾ, ಕಾಸ್ ಆಫ್ ಬೀಟಾ ಆ್ಯಂಡ್ ಕಾಸ್ ಗಾಮಾ. ಇವು ನಿಮ್ಮ ಡೈರೆಕ್ಷನ್ ಕೊಸೈನ್ ಅಷ್ಟೇ, ಇನ್ನೇನಿಲ್ಲ. ಜನರಲಿ ಇದನ್ನು ಎಲ್ ಅಂತ ಹೇಳಿ, ಇದನ್ನು ಎಮ್ ಅಂತ ಹೇಳಿ, ಮತ್ತು ಇದನ್ನು ಎನ್ ಅಂತ ಹೇಳಿ ರೆಪ್ರೆಸೆಂಟ್ ಮಾಡ್ತೀವಿ. ಮತ್ತು ಆಲ್ಫಾ, ಬೀಟಾ, ಗಾಮಾ ಅದೊಂದೇ ಅದಕ್ಕೆ ಅದು ಅಂತ ಹೇಳಿ ಹೆಸರಿದೆ ಡೈರೆಕ್ಷನ್ ಆ್ಯಂಗಲ್ಸ್ ಅಂತ ಹೇಳಿ. ಅದು ಕಾಸ್ ಆಗ್ತು ಅಂತ ಹೇಳಿದ್ರೆ ಡೈರೆಕ್ಷನ್ ಕೊಸೈನ್ ಆಗುತ್ತೆ, ಅಷ್ಟೇನೇನಿಲ್ಲ ಅಲ್ವಾ? ಸಿಂಪಲ್ ಕಾನ್ಸೆಪ್ಟ್. ಇವಾಗ ಒಂದು ಉದಾಹರಣೆ ತಗೊಳ್ಳೋಣ, ಹೇಗೆ ಕಂಡುಹಿಡಿಯಬಹುದು ಇದನ್ನು ಅಂತ ಹೇಳಿ. ಗಿವನ್ ಅ ವೆಕ್ಟರ್ ಇನ್ ಜನರಲ್, ನಮ್ಮ ಕಾಸ್ ಆಫ್ ಆಲ್ಫಾ ವಿಚ್ ಇಸ್ ಈಕ್ವಲ್ ಟು ಎಲ್ ಹೇಗೆ ಕಂಡುಹಿಡಿಯಬಹುದು ಅಂತ ಹೇಳಿದ್ರೆ, ದಿಸ್ ಇಸ್ ಎ, that is a component of your I cap divided by magnitude of the vector. So magnitude of the vector ಹೇಗೆ ಕಂಡುಹಿಡಿತೀವಿ ನಾವು? So this is known as magnitude of the vector. Magnitude of a vector. Of vector V actually. ಹೇಗೆ ಕಂಡುಹಿಡಿತೀವಿ ಮ್ಯಾಗ್ನಿಟ್ಯೂಡ್ನ? ಸಿಂಪಲ್ ಸ್ಕ್ವೇರ್ ರೂಟ್ ಆಫ್ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್, ಈ ರೀತಿಯಲ್ಲಿ. ಸೊ ಕಾಸ್ ಆಫ್ ಬೀಟಾ ಏನು ಅಂತ ಹೇಳಿ ಗೆಸ್ ಮಾಡಿ. ಹೌದು, ಪಿ ಬೈ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ, ವಿ ಆ್ಯಕ್ಚುಲಿ. ಕೊನೆಯದಾಗಿ cos gamma which is equal to n which is equal to c divided by magnitude of the vector. ಸರಿನಾ? ಸೊ ಕೊನೆಯದಾಗಿ we have 4i cap minus 3k cap plus 5k cap as an example ಮಾಡ್ಬಿಡೋಣ ಇದನ್ನು. ಸೊ ಏನಿದ್ರೂ ಮೊದಲು ನೀವು ಮ್ಯಾಗ್ನಿಟ್ಯೂಡ್ ಕಂಡುಹಿಡಬೇಕು. ಸೊ ಮ್ಯಾಗ್ನಿಟ್ಯೂಡ್ ಆಫ್ ಅ ವೆಕ್ಟರ್ ಈ ರೀತಿಯಲ್ಲಿ ಬರೋದು, ವೆಕ್ಟರ್ ಬರೋದು ಈ ಥರ ಎರಡು ಗೆರೆ ಎಳೀತು ಅಂತ ಹೇಳಿ ದಟ್ ಇಸ್ ಯುವರ್ ಮ್ಯಾಗ್ನಿಟ್ಯೂಡ್. ಇಲ್ಲ ಅಂತ ಹೇಳಿದ್ರೆ ಸುಮ್ಮನೆ ಬರೀ ಒಂದು ಎಫ್ ಈ ಥರ ಬರೀತು ಅಂತ ಹೇಳಿದ್ರು ಕೂಡ ಅದ್ರ ಮ್ಯಾಗ್ನಿಟ್ಯೂಡ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಸೊ ದಿಸ್ ಇಸ್ 4 ಸ್ಕ್ವೇರ್ ಪ್ಲಸ್ ಆಫ್ ಮೈನಸ್ 3 ಸ್ಕ್ವೇರ್ ಪ್ಲಸ್ 5 ಸ್ಕ್ವೇರ್ ಟು ದ ಪವರ್ ಆಫ್ ಹಾಫ್. ಸೊ ಇದು ಹುಡುಗರ 25 25 50 50 5√2. ಸೊ ಇದೇ ನಿಮ್ಮ ಮ್ಯಾಗ್ನಿಟ್ಯೂಡ್. ಸೊ ಇಲ್ಲಿನ ಎಲ್ ಎಮ್ ಎನ್ ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ ಎಸ್ 4 ಡಿವೈಡ್ ಬೈ 5√2 ಎಮ್ ಎಸ್ minus 3 divided by 5√2 and ns 5 divided by 5√2. ಸಿಂಪ್ಲಿಫೈ ಮಾಡ್ಬೋದು, ನಾನು ಮಾಡೋಕ್ಕೆ ಹೋಗ್ತಾ ಇಲ್ಲ. ಸೊ ಇದು ನಿಮ್ಮ ಉತ್ತರ. ಗೊತ್ತಾಯ್ತಾ? ಸಿಂಪಲ್ ಕಾನ್ಸೆಪ್ಟು. ಹೇಗೆ ಉಪಯೋಗ ಬರುತ್ತೆ, ಎಲ್ಲಿ ಉಪಯೋಗಿಸ್ತೀವಿ? ವೆಲ್, ದೇರ್ ಆರ್ ಇನ್ಫೈನೈಟ್ ನಂಬರ್ ಆಫ್ ಪಾಸಿಬಿಲಿಟೀಸ್. ಸೊ ಹೋಗ್ತಾ ಹೋಗ್ತಾ ನಿಮಗೆ ಕಾಣುತ್ತೆ. ತಕ್ಷಣಕ್ಕೆ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ.